ಎಲ್ಲ ಕಳೆದು ಹೋಯಿತು. ಎಂದಿಗೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಅದೊಂದು ಇದ್ದರೆ ಸಾಕು. ನಾವು ಕಳೆದುಕೊಂಡಿದ್ದೆಲ್ಲವೂ ಹಿಂಪಡೆಯಬಹುದು. ಏನಾಯಿತು ಎಂದು ಎಂದಿಗೂ ಚಿಂತಿಸಬೇಡಿ. ಏಕೆಂದರೆ ನಮಗೆ ಸಂಭವಿಸುತ್ತವೆ ಒಳ್ಳೆಯದು. ನಮಗೆ ಸಂತೋಷವನ್ನು ನೀಡಿದರೆ ಸಂಭವಿಸಿದ ಕೆಟ್ಟ ಮಾತ್ರ ಅನುಭವ ನೀಡುತ್ತದೆ. ನೆನಪಿರಲಿ, ಸಂತೋಷಕ್ಕಿಂತ ಅನುಭವ ಅದ್ಭುತವಾಗಿದೆ. ಜೀವನದಲ್ಲಿ ಸೋತಿದ್ದಕ್ಕೆ ಬೇಸರವೇ? ಒಂದು ಬಾರಿ ಸೋತು ಗೆದ್ದೆ. ಇತಿಹಾಸಗಳನ್ನು ಓದಿ. ಈ ಪ್ರಪಂಚದಲ್ಲಿ ಸೋತರು ಬದುಕುಳಿದರು ಅವರು ಆದರೆ ಇವೆ. ಕೆಟ್ಟ ಜನರು ಜೀವಂತವಾಗಿಲ್ಲ. ನಾವು ಜೀವನದಲ್ಲಿ ಸಾಧಿಸುವ ದೊಡ್ಡ ಯಶಸ್ಸು ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ನಮಗೆ ತಿಳಿಯುವುದು ಬಿಂದುವಿಗೆ ಅಂದರೆ ತೃಪ್ತರಾಗಬೇಕು. ಜೀವನದಲ್ಲಿ ನಿಮಗೆ ಶತ್ರುಗಳನ್ನು ಮಾಡಲಾಗುತ್ತಿದೆ ಅಂದರೆ ಅವರು ಸಾಧಿಸಲಾಗದವರು. ನೀವು ಸಾಧಿಸುತ್ತಿದ್ದೀರಿ ಎಂದರ್ಥ. ಜೀವನವು ಯಾವಾಗಲೂ ಸವಾಲುಗಳನ್ನು ಎಸೆಯುತ್ತದೆ. ಅದನ್ನು ಎದುರಿಸಿದವರು ಅವರು ವಿಜೇತರಾಗಿ ನಿಲ್ಲುತ್ತಾರೆ. ದುಡ್ಡು ಮಾಡು ಮಟ್ಟವನ್ನು ಅವಲಂಬಿಸಿ ಎಂದಿಗೂ ಹೆಮ್ಮೆ ಪಡಬೇಡಿ. ಏಕೆಂದರೆ ಜೀವನವು ಆಟದ ಕೊನೆಯಲ್ಲಿ ರಾಜು ಮತ್ತು ಪಾಡೆ ಒಂದೇ ಪೆಟ್ಟಿಗೆಗೆ ಸೇರಿದೆ. ನಾವು ಸಂಪೂರ್ಣವಾಗಿ ಸಂತೋಷ ಪಡುತ್ತೇವೆ. ಒಲಿಯಲು ಸಾಧ್ಯವಾಗದ ಕಾರಣ ನಮಗಿರುವ ಬಗ್ಗೆ ನಿರ್ಲಕ್ಷ್ಯ, ಇಲ್ಲದಿರುವ ಬಗ್ಗೆ ಆಸಕ್ತಿ, ಅಥವಾ ಇಲ್ಲವೇ ನೀವು ಕಂಡ ಕನಸು 1000 ತುಂಡುಗಳಾಗಿ ಛಿದ್ರವಾಯಿತು. ಅವುಗಳಲ್ಲಿ ಒಂದು ತುಣುಕು ತರಲು ಹಿಂಜರಿಯಬೇಡಿ. ಏಕೆಂದರೆ ಇನ್ನೊಂದು ಹೊಸತು ಆರಂಭಿಸಲು ಅದು ನಿಮ್ಮ ಆಧಾರವಾಗಿದೆ. ಯಾವ ಸ್ವಾರ್ಥವೂ ಇಲ್ಲದವನು. ಇನ್ನೊಬ್ಬರ ಸಹವಾಸ ಬೇಡ. ಯಾವುದೇ ಪ್ರಯೋಜನವನ್ನು ನಿರೀಕ್ಷಿಸದೆ ನೀವು ಕೇವಲ ಸ್ನೇಹಿತರು ಎಂದು ಕೇಳಿದರೆ ಅದನ್ನು ನಂಬುವವನು ಮೂರ್ಖ. ಜೀವನದಲ್ಲಿ ಶಾಂತವಾಗಿರುವುದು ಎಂದರ್ಥ 2 ಮಾರ್ಗಗಳು. ಮೊದಲನೆಯದು, ನಮ್ಮ ಸಮಸ್ಯೆಗಳನ್ನು ಯಾರಿಗೂ ಹೇಳಬಾರದು. ಮತ್ತು ಎರಡನೆಯದು, ಇತರ ಜನರ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಡಿ. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ನಿಮ್ಮ ಮಹತ್ವಾಕಾಂಕ್ಷೆಯ ಅನ್ವೇಷಣೆಯಲ್ಲಿ ಮತ್ತೆ ಪ್ರಯತ್ನಿಸು. ಸಮಸ್ಯೆಗಳು ಎಂದಿಗೂ ಬರಲಿಲ್ಲ. ಹಾಗೆಯೇ ಕಷ್ಟಗಳು ಯಾವಾಗಲೂ ಬರುವುದಿಲ್ಲ. ಕಣ್ಣೀರು ಒಣಗುವುದಿಲ್ಲ. ಆದರೆ ನಿಮ್ಮ ಸ್ನೇಹಿತರೆಲ್ಲರೂ ದೂರದಲ್ಲಿದ್ದರೆ ನಾಳೆ ಆಗಿದೆ ಒಂದು ಇದೆ. ಇದು ನಿಮಗಾಗಿ ಆಗಿದೆ. ಕಾದು ನೋಡೋಣ. ನಿನ್ನದು ನಿನ್ನದೇ ಹೊರತು ಎಲ್ಲಿ ಹೋಗುವುದಿಲ್ಲ. ಧೈರ್ಯವಾಗಿರು. ಜೀವನವು ನಿಮ್ಮನ್ನು ನೀವು ತಿಳಿದುಕೊಳ್ಳುವುದಲ್ಲ, ನಿಮ್ಮನ್ನು ನೀವು ನಿರ್ಮಿಸಿಕೊಳ್ಳಿ. ಜೀವನವು ಗಮ್ಯಸ್ಥಾನವಲ್ಲ, ಗತಿ ಮಾತ್ರ. ಎಷ್ಟು ಬಾರಿ ಸೋತರೂ ಸಹ ಗೆಲ್ಲುವ ಅವಕಾಶ ಇರುತ್ತದೆ. ಗಮ್ಯಸ್ಥಾನವು ಅನಂತವಾಗಿದೆ, ಗತಿ ಅನೇಕ. ನೀವು ನಿಮ್ಮನ್ನು ನಂಬಿದಾಗ ಇದೇ ಜಗತ್ತು. ನಿಮ್ಮ ಪಾದಗಳು ಚೆಂದ ಇರುತ್ತದೆ. ನಿಮ್ಮ ಪಾದಗಳು ವಿಶ್ರಾಂತಿ ಪಡೆಯುತ್ತವೆ. ಪ್ರತಿ ಮಹತ್ವಾಕಾಂಕ್ಷೆ ಸ್ವೀಕರಿಸುತ್ತಾರೆ ಮತ್ತು ಪ್ರತಿ ದುರ್ಬಲಗೊಳಿಸುವ ಆಲೋಚನೆ ತಿರಸ್ಕರಿಸಿ.
ನಿಮ್ಮ ಕಷ್ಟಗಳು ಜೀವನದಲ್ಲಿ ನಿಮಗೆ ಹೇಗೆ ಕಲಿಸುತ್ತವೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅರ್ಥವಾಗುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಕಷ್ಟಗಳು ಬಂದಾಗ ಕಲಿಯಲು ಪ್ರಯತ್ನಿಸಿ, ಓಡಿ ಹೋಗಲು ಅಲ್ಲ. ಗೌರವ ಆಗಿದೆ, ವಯಸ್ಸು ಅವಲಂಬಿತವಾಗಿ ಆಗುವುದಿಲ್ಲ. ಸಂಸ್ಕೃತಿಯನ್ನು ಅವಲಂಬಿತವಾಗಿ ಇರುತ್ತದೆ. ತಾಳೆ ಮರ ಎಷ್ಟು ಎತ್ತರಕ್ಕೆ ಬೆಳೆದರೂ ಅದರ ಕೆಳಗೆ ಯಾರೂ ನಿಲ್ಲುವುದಿಲ್ಲ. ಅದೇ ತಾಮ್ರದ ಮರ ಎಷ್ಟು ಚಿಕ್ಕದಾದರೂ ಸರಿ, ಎಲ್ಲರೂ ಅದಕ್ಕೆ ನಿಂತಿದ್ದಾರೆ. ಒಂದು ಒಳ್ಳೆಯ ಗಂಡ ತನ್ನ ಹೆಂಡತಿಯ ಕಣ್ಣೀರನ್ನು ಒರೆಸುವನು. ತಿಳುವಳಿಕೆಯುಳ್ಳ ಪತಿ ಮಾತ್ರ ಆ ಕಣ್ಣೀರಿಗೆ ಕಾರಣ ತಿಳಿಯಿತು. ಮತ್ತೆ ಅವನ ಹೆಂಡತಿಯ ಕಣ್ಣುಗಳಲ್ಲಿ ಕಣ್ಣೀರು ಬರದಂತೆ ನೋಡಿಕೊಳ್ಳುತ್ತಾನೆ. ನಮ್ಮ ಮಾತುಗಳು ಇಷ್ಟವಾಗದಿದ್ದಾಗ ಮೌನ ಒಳ್ಳೆಯದು. ನಮ್ಮನ್ನು ಇಷ್ಟಪಡದಿದ್ದಾಗ ದೂರ ಒಳ್ಳೆಯದು. ನಮ್ಮ ಸಂಬಂಧವು ಇಷ್ಟಪಡದಿದ್ದರೆ ಅಂತ್ಯ ಒಳ್ಳೆಯದು. ತಾಯೇ ಹೋದರೆ ಸಂಬಂಧವೇ ಇಲ್ಲ. ತಂದೆ ಹೋಯಿತರೆ ಬಂಧು ಬಾಂಧವ್ಯ ಹೋಯಿತು. ಸಹೋದರು ಹೋಯಿತೆ ಬಲ ಇಲ್ಲವಾಗಿದೆ. ಮಗ ಹೋದರೆ ಹೊಲೆ ಹೋಯಿತು. ಆದರೆ ಹೆಂಡತಿ ಹೋದರೆ ಎಲ್ಲವೂ ಹೋಯಿತು ಎಂಬ ಮಾತಿದೆ. ಹೆಂಡತಿಯ ಮೌಲ್ಯವನ್ನು ತಿಳಿಯಿರಿ, ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಎಲ್ಲ ಬಂಧಗಳು ಮಧ್ಯದಲ್ಲಿ ನಿಲ್ಲುತ್ತವೆ. ಆದರೆ ಇದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಬರುತ್ತಾರೆ. ಅದು ನಿನ್ನ ಹೆಂಡತಿ ಮಾತ್ರ. ಗುರುತಿಸಲು ಜೀವನದಲ್ಲಿ ಒಂದು ವಿಷಯವನ್ನು ನೆನಪಿಡಿ. ಅಮ್ಮ ಇರುವವರೆಗೂ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ. ಅಪ್ಪ ಇರುವವರೆಗೂ ಜವಾಬ್ದಾರಿ ಗೊತ್ತಿಲ್ಲ. ಅವರು ಇಬ್ಬರೂ ಇಲ್ಲದ ದಿನ ನಿಮ್ಮ ಜೀವನದ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲ. ಇವೆರಡು ಜೀವನದಲ್ಲಿ ಬಹಳ ಮುಖ್ಯ. ಬದುಕಿರುವಾಗ ಕಾಳಜಿ ವಹಿಸಿ. ನಿಮಗೆ ಸಾಧ್ಯವಾದಷ್ಟು ದಿನಗಳನ್ನು ಉಳಿಸಿ. ಹಣವಿದ್ದರೆ ತಾನು ಸುಖವಾಗಿದ್ದೇನೆ ಎಂದು ಭಾವಿಸುತ್ತಾನೆ. ಮನಃಶಾಂತಿ ಇಲ್ಲದಿರುವಾಗ ಕೈಯಲ್ಲಿ ಎಷ್ಟೇ ಹಣವಿದ್ದರೂ ವ್ಯರ್ಥ. ಬದುಕು ಶಾಶ್ವತವಲ್ಲ, ಹಾಗೆಯೇ ಹಣವೂ ಶಾಶ್ವತವಲ್ಲ. ಶಾಶ್ವತ ನಿಂತಿರುವ ಒಳ್ಳೆಯತನ ಮಾತ್ರ. ಜೀವನವೇ ಒಂದು ಪಯಣ. ಅದರಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು, ಅನೇಕ ಅವಮಾನಗಳು, ಅನೇಕ ಇಷ್ಟಗಳು, ಅನೇಕ ಸಂಪರ್ಕಗಳು, ಅನೇಕ ದ್ವೇಷಗಳು, ಅನೇಕ ಪ್ರೀತಿಗಳು, ಅನೇಕ ಆಲೋಚನೆಗಳು, ಹಲವು ಗೆಳೆಯರು, ಅನೇಕ ಸಂಬಂಧಿಕರು, ಅನೇಕ ಸಂತೋಷಗಳು, ಅನೇಕ ಸಂಕಟಗಳು ಮತ್ತು ಅನೇಕ ಅನುಭವಗಳು ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಇದು ಸುಂದರ ಜೀವನವಾಗಿರುತ್ತದೆ. ಹತಾಶರಾಗಬೇಡಿ. ಎಲ್ಲದಕ್ಕೂ ಒಂದು ಸಮಯವಿದೆ, ಬರುತ್ತದೆ. ಧೈರ್ಯವಾಗಿರು. ನೆನಪಿರಲಿ, ನೀವು ಉತ್ಸುಕರಾಗಿದ್ದಲ್ಲಿ ತಿರುಗಾಡಿದಿದ್ದರೆ ಇದೇ ಜಗತ್ತು ನಿಮ್ಮ ಸ್ನೇಹಿತ ಇರುತ್ತದೆ. ನೀವು ಯಾವಾಗಲೂ ಮಲಗಿದ್ದರೆ ನಿಮ್ಮ ಸಾವು ಕೂಡ ನಿಮ್ಮನ್ನು ದ್ವೇಷಿಸುತ್ತದೆ. ಬಾಹ್ಯ ಅಲಂಕಾರಕ್ಕಿಂತ ಹೆಚ್ಚು ಒಳಗಿರುವ ಗುಣಮಟ್ಟ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಬೆಲೆ ಬಾಳುವ. ಹಸಿರು ನೋಟು ಮೊದಲು. ಬಂಧಗಳು ತೆಳುವಾಗಿದ್ದೇವೆ. ಹಣದ ಮುಂದೆ ಧರ್ಮ ಕುರುಡು. ಆಸ್ತಿಗಳ ಮುಂದೆ ಅವಿಯಾಗುತ್ತದೆ ವಾತ್ಸಲ್ಯಗಳು. ಇಂದಿನ ನಮ್ಮ ನಡವಳಿಕೆ ನಾಳೆ ನಮ್ಮ ಮಕ್ಕಳಿಗಾಗಿ. ಬಾಣಗಳು ಹಾನಿಗೊಳಗಾದ ಬಂಡೆಗಳು ವಿಗ್ರಹವಾಗುತ್ತದೆ. ಆದರೆ ಹೊಡೆತಗಳು ಸುತ್ತಿಗೆ ಮಾತ್ರ.
ಅದು ಯಾವಾಗಲೂ ಸುತ್ತಿಗೆಯಾಗೆ ಉಳಿಯುತ್ತದೆ. ವಿರುದ್ಧ ಹೊಡೆದಗಲು ತಿಂದವನು. ನೋವಿನ ಬೆಲೆ ಅವನಿಗೆ ಗೊತ್ತು. ಅವನು ಶ್ರೇಷ್ಠವಾಗುವನು ಆಗುತ್ತದೆ. ಇತರರು ತೊಂದರೆ ಕೊಡುವವನು. ಶಾಶ್ವತವಾಗಿ ಅವನು ಇರುವ ಸ್ಥಳದಲ್ಲಿಯೇ ಇರುತ್ತಾನೆ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ? ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ದ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.